ಅಲ್ಲಿ ಮಹಾಸಮರ, ಇಲ್ಲಿ ಮತ್ತ ಸಮರ. ಅಲ್ಲಿ ಯಥಾ ಪ್ರಕಾರ ಇಸ್ರೇಲ್ ಅಮೆರಿಕ ಜಂಟಿ ಮಿಲಿಟರಿ ಕಾರ್ಯಾಚರಣೆ ಪುನರಾರಂಭವಾಗೋ ಎಲ್ಲ ಘೋರ ಲಕ್ಷಣಗಳು ಗೋಚರಿಸುತ್ತಿರುವಾಗ, ಇಲ್ಲಿ ಭಾರತದ ಜನನಾಯಕರುಗಳೆಲ್ಲ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಲ್ ರಾಜ್ಯಗಳಲ್ಲಿ ತಮ್ಮ ಪ್ರಚಂಡ ಪ್ರಜಾಪ್ರಭುತ್ವ ಸಮರದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ವಿಶೇಷವಾಗಿ ಪಶ್ಚಿಮ ಬಂಗಾಳವನ್ನೇ ಕೇಂದ್ರವಾಗಿಟ್ಕೊಂಡ್ಬಿಟ್ಟು ತಮ್ಮ ಎಲ್ಲ ಶ್ರಮ, ಸಂಘಟನಾ ಚಾತುರ್ಯತೆ ಮತ್ತು ವಿಚಾರಧಾರೆಗಳನ್ನು ಮಂಡಿಸ್ತಾ ಹೊರಟಿದ್ದಾರೆ. ಸ್ವಲ್ಪ ಹೆಚ್ಚು ಈ ಬಾರಿ ಹಿಂದೆಂದಿಗಿಂತಲೂ ಕೂಡ ಆಕ್ರಮಣಕಾರಿ ಭಾಷೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಾವು ಹೆಲಿಕಾಪ್ಟರ್ ಅಲ್ಲಿ ಅಲ್ಲಿ ಬಂದಿಳಿದಾಗ, ಸಮಾವೇಶ ನಡೆಯೋ ಸಭೆಗೆ ಬಂದಿಳಿದಾಗ ಅಲ್ಲಿರೋ ಜನಸ್ತೋಮವನ್ನು ನೋಡಿ ಸ್ವತಃ ಅವರೇ ಬೆರಗಾಗ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ತಮ್ಮ ತಾವಿಳಿದ ಜಾಗದಲ್ಲಿ ನೆರೆದಿರೋ ಜನಸ್ತೋಮವನ್ನು ನೋಡ್ಬಿಟ್ಟು ಒಂದು ರೀಲ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ನೋಡಿ, ಈ ಪರಿಯಾದ ಜನರನ್ನ ಎಲ್ಲಾದ್ರೂ ಊಹಿಸ್ಲಿಕ್ಕೆ ಸಾಧ್ಯವಿತ್ತಾ? ಇದೊಂದು ಗ್ರಾಮಾಂತರ ಪ್ರದೇಶ. ಹೇಗೆ ಜನರ ಉತ್ಸಾಹ ಅಂದ್ರೆ, ಜನ ಪಶ್ಚಿಮ ಬಂಗಾಳದಲ್ಲಿ ಪರಿವರ್ತನೆ ತರಲಿಕ್ಕೆ ಕಾತರರಾಗಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ಬಿತ್ತರಿಸ್ತಾ ಬಂದು, ಅದೇ ಅವರ ಭಾಷಣದಲ್ಲೂ ಕೂಡ ಪಶ್ಚಿಮ ಬಂಗಾಲ್ ಬರ್ಬಾದ್ ಆಗೋಗ್ಬಿಟ್ಟಿದೆ, ಪುನಶ್ಚೇತನಕ್ಕಾಗಿ ಬಿಜೆಪಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಅಮಿತ್ ಶಾ ನೇರವಾಗಿ ನಾವು ಅಧಿಕಾರಕ್ಕೆ ಬಂದಾಕ್ಷಣವೇ ಇಲ್ಲಿರೋ ನುಸುಳುಕೋರನ್ನೆಲ್ಲ, ಅಂದ್ರೆ ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನೆಲ್ಲ ಮೊದಲು ಒದ್ದು ಹೊರಗಾಗ್ತೇವೆ. ಅದೇ ಅವರ ಭಾಷಣದ ಪ್ರಮುಖ ಅಂಶ. ಇದಕ್ಕೆ ಪ್ರತಿಯಾಗಿ ಇವರಿಬ್ಬರ ಆಕ್ರಮಣಕ್ಕೆ ಪ್ರತಿಯಾಗಿ ಮಮತಾ ಬ್ಯಾನರ್ಜಿ ಯಥಾ ಪ್ರಕಾರ ಬಿಜೆಪಿಯನ್ನ, ಮೋದಿ ಅವರನ್ನ ಎಲ್ಲ ತರದ ವಿಶೇಷಗಳನ್ನ ಬಳಸಿಬಿಟ್ಟು ನಿಂದಿಸ್ತಾ ಇದ್ದಾರೆ, ಛೇಡಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಅವರ ಆಕ್ರೋಶಕ್ಕಿಂತ ಚೀರಾಟ ತುಂಬಾ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಎಲ್ಲವೂ ತಾವೇ ಮಾಡಿಕೊಂಡ ಅವಾಂತರಗಳಿಂದಾಗಿ ಮಮತಾ ಬ್ಯಾನರ್ಜಿ ಈ ಬಾರಿ ಅತ್ಯಂತ ಹತಾಶೆಯಿಂದ ಚುನಾವಣೆ ಎದುರಿಸ್ತಾ ಇರುವ ಕಾಣ್ತಾ ಇದೆ. ತಮ್ಮ ಸ್ವಪಕ್ಷೀಯ ಬೆಂಬಲಿಗರಲ್ಲೇ ಒಂದು ಖಚಿತತೆ ಅವರಲ್ಲಿ ಕಾಣಿಸ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ನನ್ನ ಮುಂದುವರಿಕೆಯನ್ನು ಇಷ್ಟಪಡ್ತಾ ಇದ್ದಾರೆ ತೃಣಮೂಲ್ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳು ಮತ್ತು ಇದುವರೆಗಿನ ತಮ್ಮ ಮಂತ್ರಿ ಮತ್ತು ಶಾಸಕ ಸಹೋದ್ಯೋಗಿಗಳಂತ ಅವ್ರಿಗೆ ಡೌಟ್ ಬಂದಿರೋ ಹಾಗೆ ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಗೃಹ ಸಚಿವ ಅಮಿತ್ ಶಾ ಅವರ ಅಕ್ರಮ ನುಸುಳುಕೋರರ ವಿರುದ್ಧದ ಆರ್ಭಟಕ್ಕೆ ಪ್ರತಿಯಾಗಿ ಅವರ ಪರವಾಗಿ ನಾನೇ ವಕಾಲತ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಆಯ್ತು, ಈ ಸಾರಿ ನಿಮ್ಗೆ SIR ಮಾಡ್ಬಿಟ್ಟು ನಿಮ್ಗೆ ಅವಕಾಶ ಕೊಟ್ಟಿಲ್ಲ, ಮತದಾನದ ಅವಕಾಶ ಕೊಟ್ಟಿಲ್ಲ ಅಲ್ವಾ? ಚುನಾವಣೆ ಮುಗಿದ್ಮೇಲೆ ಕೂಡ ನಾನೇ ಮತ್ತೆ ವಕಾಲತ್ ಶುರು ಮಾಡ್ಬಿಟ್ಟು ನಿಮ್ ಪರವಾಗಿ ಹೋರಾಡಿ ನಿಮ್ಗೆ ಗೆಲ್ಸ್ಕೊಡ್ತೇನೆ ಅಂತ ಭಾರಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಚುನಾವಣಾ ಪೂರ್ವದಲ್ಲೇ ನಡೆದು ಹೋಗ್ಬಿಟ್ಟು SIR ವಿರುದ್ಧ ಸ್ವತಃ ತಾನೇ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಸುಪ್ರೀಂ ಕೋರ್ಟ್ ಎದುರಿಗೆ ವಾದ ಮಂಡಿಸಿದ್ರು. ಆದ್ರೆ ಅವರ ವಾದದಲ್ಲಿ ಹೊರಲಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಸುಪ್ರೀಂ ಕೋರ್ಟ್ ಅದನ್ನ ಯಾವುದೇ ಮಾನ್ಯತೆ ಕೊಡ್ಲಿಲ್ಲ. ಅದೇ ರೀತಿ ಇಲ್ಲಿ ತಮಿಳುನಾಡಿನಲ್ಲಿ ಯಥಾ ಪ್ರಕಾರ DMK ನೇತೃತ್ವದ UPA, ADMK ನೇತೃತ್ವದ NDA ಎರಡು ಪ್ರತಿಸ್ಪರ್ಧಿ ಬಣಗಳ ನಡುವೆ ಹೋರಾಟ. ಪ್ರಮುಖವಾಗಿ ಇದು DMK ಮತ್ತು AIDMK ನಡುವಿನ ಜಟಾಪಟಿಯೇ. AIDMKಗೆ ಆಕರ್ಷಕ ವ್ಯಕ್ತಿತ್ವದ ನಾಯಕರಿಲ್ಲ. ಪಳನಿಸ್ವಾಮಿ ಮಾಜಿ ಮುಖ್ಯಮಂತ್ರಿ ಅನ್ನೋದು ಬಿಟ್ರೆ ತಮ್ಮದೇ ಆದ ವಿಶಿಷ್ಟವಾದ ವಿಚಾರಧಾರೆ ಅಂತದ್ದೇನು ಆ ವ್ಯಕ್ತಿಯಲ್ಲಿ ಕಾಣ್ತಾ ಇಲ್ಲ. ಅವರ ಮಾಜಿ ಸಹೋದ್ಯೋಗಿ ಪನ್ನೀರ್ ಸೆಲ್ವನ್ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಜಯಲಲಿತಾ ಜೈಲ್ಗೆ ಹೋದಾಗ್ಲೆಲ್ಲ ಅವರು ಸಬ್ಸ್ಟಿಟ್ಯೂಟ್ ಮುಖ್ಯಮಂತ್ರಿ ಆಗ್ತಾ ಇದ್ರು. ಅವರು ಈಗ DMK ಸೇರಿದ್ದಾರೆ. ಪಳನಿಸ್ವಾಮಿ ಜೊತೆಗೆ ಪಕ್ಷವನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗದೇನೆ DMK ತೆಕ್ಕೆಗೆ ಜಾರಿದ್ದಾರೆ, ಅಲ್ಲಿಂದ ಸ್ಪರ್ಧಿಸ್ತಾ ಇದ್ದಾರೆ. ಅಂದಾಗೆ ತಮಿಳುನಾಡಿಗೆ ಬೇಕಾಗಿದ್ದು ಕೇವಲ ಪಕ್ಷಗಳ ಬದಲಾವಣೆ, ಸರ್ಕಾರಗಳ ಬದಲಾವಣೆ ಮಾತ್ರವಲ್ಲ, ಒಂದು ಇಡೀ ಮನೋಧರ್ಮದ ಬದಲಾವಣೆ ಬೇಕಾಗಿತ್ತು. ಒಂದು ಹೊಸ ಬಗೆಯ ನಿರೂಪಣೆ, ತಾತ್ವಿಕ ನಿರೂಪಣೆ ಬೇಕಾಗಿತ್ತು, ಒಂದು ನೆರೇಟಿವ್ ಬೇಕಾಗಿತ್ತು. ಯಾಕಂದ್ರೆ ಈಗ 59 ವರ್ಷಗಳ ಹಿಂದೆ 1967ರ ಅಸೆಂಬ್ಲಿ ಚುನಾವಣೆಯಲ್ಲಿ ಆವತ್ತಿನ ಕಾಮರಾಜ್ ನಾಡರ್ ನೇತೃತ್ವದ ಕಾಂಗ್ರೆಸ್ ಅನ್ನ ಈ ದ್ರಾವಕ ಪಕ್ಷಗಳು ಧೂಳಿಪಟ ಮಾಡ್ಬಿಟ್ವು. ಅವತ್ತು ಕುಸಿದು ಬಿದ್ದ ಕಾಂಗ್ರೆಸ್ ಮತ್ತೆ ತಮಿಳುನಾಡಲ್ಲಿ ಚೇತರಿಸಿಕೊಳ್ಳಿಕ್ಕೆ ಆಗೇ ಇಲ್ಲ. ಈ ದ್ರಾವಕ ಪಕ್ಷಗಳ ಅಜೆಂಡಾ ದ್ರಾವಿಡ ಸಂಸ್ಕೃತಿ ಯಾವ ಅತಿರೇಕಕ್ಕೆ ಹೋಗಿದೆ ಅಂತಂದ್ರೆ, ಭಾರತಕ್ಕೂ ತಮಿಳುನಾಡಿಗೂ ಸಂಬಂಧವೇ ಇಲ್ವೇನೋ ಅನ್ನೋ ಹಾಗೆ, ಭಾರತ ಅಂದ್ರೆ ಯಾವುದೋ ಒಂದು ವಿದೇಶಿ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ MK ಸ್ಟಾಲಿನ್ ಮಹಾಶಯರು. ಇದು ದಿಲ್ಲಿ ಮತ್ತು ಚೆನ್ನೈ ನಡುವಿನ ಹೋರಾಟ, ಇದು ದ್ರಾವಿಡ ಮತ್ತು ಆರ್ಯರ ನಡುವಿನ ಹೋರಾಟ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಭಾರತ ಒಕ್ಕೂಟದ ಒಂದು ಸಮಾನ ರಾಜ್ಯ ಅಂತ ತಮ್ಮನ್ನು ತಾವು ಪರಿಗಣಿಸ್ಕೊಂಡೇ ಇಲ್ಲ. ಅಲ್ಲಿ ಅವರದು ತಮ್ಮದೇ ಆದ ಒಂದು ಪ್ರತ್ಯೇಕ ರಾಷ್ಟ್ರ, ತಮ್ಮದೊಂದು ರಾಜವಂಶ ಅನ್ನೋ ರೀತಿಯಲ್ಲೇ MK ಸ್ಟಾಲಿನ್ ಮತ್ತು ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಮತ್ತು ಅವರ ಕಸಿನ್ ಸಿಸ್ಟರ್ ಕನಿಮೋಳಿ ಇದ್ದದ್ರಲ್ಲೇ ಕನಿಮೋಳಿ ಸ್ವಲ್ಪ ಸಭ್ಯತೆ ಶಿಷ್ಟಾಚಾರಗಳನ್ನ ಪಾಲಿಸ್ತಾ ಇರ್ತಾರೆ. ಸಂಸದೆ ಆಗ್ಬಿಟ್ಟು ಸಂಸತ್ತಿನ ಒಳಗೂ ಹೊರಗೂ ಕೂಡ ಕನಿಮೋಳಿ ಒಬ್ಬ ಅತ್ಯುತ್ತಮ ಸಂಸದೀಯ ಪಟುವಿನಂತೆ ವರ್ತಿಸ್ತಾ ಇದ್ದಾರೆ. ಅಂದ ಹಾಗೆ ತವರು ರಾಜ್ಯದ ರಾಜಕಾರಣದಲ್ಲಿ
ತಮ್ಮ ಹಿರಿಯ ಸಹೋದರನ ಎದುರಿಗೆ ಅವ್ರು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ರಾಜಕಾರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಭಾಷಣ ಮಾಡ್ತಾರೆ ಪಾರ್ಲಿಮೆಂಟ್ ನಲ್ಲಿ, ಕಾನಿಮೋಡಿ ಹೊರತುಪಡಿಸಿ ಉಳಿದ ನಾಯಕರು ಯಾರು ಎಲ್ಲರೂ ಸ್ತಬ್ಧರಾಗಿದ್ದಾರೆ. ಇಡೀ ಚುನಾವಣೆಯ ಅಧಿಪತ್ಯವನ್ನ ಸ್ಟಾಲಿನ್ ಒಪ್ಪಿಸ್ಬಿಟ್ಟು ತಣ್ಣಗಿದ್ದಂಗೆ ಕಾಣುತ್ತೆ ಉಳಿದ ಡಿಎಂಕೆ ನಾಯಕರುಗಳು. ಡಿಎಂಕೆ ಮುಖ್ಯ ತತ್ವ ಸಿದ್ಧಾಂತ ವಿಚಾರಧಾರೆ ಎಲ್ಲವೂ ಕೂಡ ಜಾತಿ ನಿಂದನೆ ಮತ್ತು ಭಾಷಾ ದ್ವೇಷ, ಬ್ರಾಹ್ಮಣ ನಿಂದನೆ ಮತ್ತು ಹಿಂದಿಗೆ ವಿರೋಧ, ಇವೆರಡನ್ನೇ ಇಟ್ಕೊಂಡ್ಬಿಟ್ಟು 59 ವರ್ಷಗಳ ಕಾಲ ಅಬಾಧಿತವಾಗಿ ಮುಂದುವರೆದಿದ್ದಾರೆ. ಅವರ ದಾಯಾದಿ ಸಹೋದರಿ ಜಯಲಲಿತಾ ನೇತೃತ್ವದ ಮತ್ತು MGR ಮತ್ತು ಜಯಲಲಿತಾ ನೇತೃತ್ವದ ADMK ಪಕ್ಷದ ಜೊತೆಗೆ ರೊಟೇಷನ್ ಪದ್ಧತಿ ಆಧಾರದ ಮೇಲೆ ಅವರು ಅಧಿಕಾರವನ್ನು ಪಡೆಯೋದು ಮಾಡ್ಕೊಂಡು ಬಂದ್ರೆ ಹೊರತು ಎರಡೂ ಪಕ್ಷಗಳ ರಾಜಕೀಯ ಸಂಸ್ಕೃತಿ ಅಷ್ಟೇನು ಭಿನ್ನವಾಗಿರ್ಲಿಲ್ಲ. ಜಯಲಲಿತಾ ಅವಿವಾಹಿತೆ ಆಗಿದ್ರಿಂದ ಅವ್ರೊಂದು ಕುಟುಂಬ ಇರಲಿಲ್ಲ, ಕುಟುಂಬ ರಾಜಕಾರಣ ಇರಲಿಲ್ಲ ಅನ್ನೋದು ಬಿಟ್ರೆ ಉಳಿದಂತೆ ಮತದಾರರನ್ನ ಸೆಳೀಲಿಕ್ಕೆ ಅಲ್ಲಿನ ಬಡ ಮತದಾರರ ಅಸಹಾಯಕತೆಯನ್ನ ವೈವಿಧ್ಯಮಯ ಆಮಿಷಗಳ ಸಮೇತ ನಮ್ಮ ಕರ್ನಾಟಕದ ಕಾಂಗ್ರೆಸ್ಸು 2023ರಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತರೋಕ್ಕಿಂತ 3 ದಶಕಗಳ ಮುಂಚೆನೆ MGR ಕಾಲದಲ್ಲೇ ಶುರುವಾಗಿತ್ತು. ಈ ರೀತಿ ವಿವಿಧ ಬಗೆಯ ಆಮಿಷಗಳನ್ನ ಕೊಟ್ಟು ಚುನಾವಣೆಯನ್ನು ಗೆಲ್ಲೋದು, ಬಡ ಮತದಾರರ ಬುದ್ಧಿ ಮನಸ್ಸುಗಳನ್ನ ಖರೀದಿಸೋ ಒಂದು ಪರಂಪರೆ ಶುರುವಾಗಿದ್ದೆ ತಮಿಳುನಾಡಿನಲ್ಲಿ. ಅದು ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚೆಚ್ಚು ಉಗ್ರ ರೂಪ ತಾಳ್ತಾ ಮುಂದುವರೆದಿದೆ. ಇದರ ಮಧ್ಯ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ, ವಿಜಯ್ ಎಂಟ್ರಿಯಿಂದ ಏನೋ ಅವರ ಸಾರ್ವಜನಿಕ ಸಭೆಗಳಲ್ಲಿ ಜನಸ್ತೋಮ ನೋಡಿದ್ರೆ ವಿಜಯ್ ಗೆದ್ದೇ ಬಿಡ್ಬೇಕು, ತನ್ನ 2 ಅನುಭವಿ ಎದುರಾಳಿಗಳನ್ನ ಬಡಿದ್ಬಿಟ್ಟು ಅವ್ರ ಪಕ್ಷ ತೃತೀಯ ಶಕ್ತಿಯಾಗಿ ಸಿಂಹಾಸನ ಏರೇ ಬಿಟ್ಟಿತ್ತು ಅಂತ ಎಲ್ರು ಅನ್ಕೊಟ್ಟಿದ್ರು. ಚುನಾವಣೆದ ಪ್ರಚಾರ ಕಾವಿ ಇರ್ತಿದ್ದ ಹಾಗೇನೆ ಆತ ಹೊಸಬ, ಅವ್ರಿಗಿನ್ನು ಅವರೊಬ್ಬ ಅನನುಭವಿ ರಾಜಕಾರಣಿ, ಈಗ ತಾನೇ ಸಿನಿಮಾ ಬಿಟ್ಬಿಟ್ಟು ರಾಜಕೀಯ ವೇದಿಕೆ ಇರ್ತಾರೆ. ಖಚಿತವಾದ ಪ್ರಣಾಳಿಕೆ ಅನ್ನೋದು ಯಾವುದೂ ಇಲ್ಲ, ಎಲ್ರೂ ಸಮಾನ ಶತ್ರುಗಳು ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಹೊರಟಿದ್ದಾರೆ. ಪ್ರಚಾರ ಸಭೆಯ ಜನಸ್ತೋಮವನ್ನೇ ಅಳತೆಗೋಲಾಗಿಟ್ಕೊಂಡ್ರೆ ಖಂಡಿತವಾಗೂ ವಿಜಯ್ಗೆ ಒಂದು ಪ್ರಚಂಡ ಗೆಲುವು, ಅಚ್ಚರಿದಾಯಕ ಗೆಲುವು ಸಿಗಬೇಕು. ಹಾಗಾಗ್ತಾ ಇಲ್ಲ. ಏನೇ ಇರಲಿ ಅಲ್ಲಿ ಪ್ರತಿಸ್ಪರ್ಧಿ 3 ಪಕ್ಷಗಳು ಕೂಡ ಪರ್ಯಾಯ ನೆರೇಟಿವ್ ಮಾಡೋ ಪ್ರಯತ್ನವನ್ನ ಯಾರು ಕೈ ಹಾಕ್ಲಿಲ್ಲ. ಇದ್ದಿದ್ರಲ್ಲನೆ ಈಗ 3 ವರ್ಷಗಳ ಹಿಂದೆ ಕರ್ನಾಟಕದ ತನ್ನ IPS ಹುದ್ದೆಯನ್ನು ತೊರೆದು ತಮಿಳುನಾಡಿಗೆ ಹೋಗಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ನಮ್ಮ ಮಾಜಿ ಪೊಲೀಸ್ ಅಧಿಕಾರಿ ಅವ್ರು ಮಾತ್ರ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ರು. ಈ ದ್ರಾಮುಕ ಪಕ್ಷಗಳ ಚರ್ವಣ ವಿಚಾರಧಾರೆಗೆ ಪರ್ಯಾಯವಾದ ರಾಷ್ಟ್ರೀಯತೆಯನ್ನು ಆಧರಿಸುವ ಒಂದು ನೆರೇಟಿವ್ ಪ್ರಯತ್ನ ಮಾಡಿದ್ರು. ಅದಾಗ್ಲೇ ಇಲ್ಲ, ಅವ್ರನ್ನ ಹೊರಗಿಟ್ಬಿಟ್ರು. ಅಣ್ಣಾಮಲೈ ಏನಾದ್ರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದಿದ್ರೆ ಈ ಚುನಾವಣೆಯ ಕದರೇ ಬೇರೆ ಇರ್ತಿತ್ತು. ಆತ ಸಾಕಷ್ಟು ಓದ್ಕೊಂಡಿದ್ದಾರೆ, ಆಡಳಿತದ ಅನುಭವ ಪಡ್ಕೊಂಡಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಬೇರು ಮಟ್ಟದ ಸಾಮಾನ್ಯ ಜ್ಞಾನ ಮನುಷ್ಯನಿಗೆ ಅಪಾರವಾಗಿತ್ತು. ವಿವಿಧ ಭಾಷೆಗಳಲ್ಲಿ ತನ್ನ ವಿಚಾರಗಳನ್ನು ತಲುಪಿಸೋ ಒಂದು ಪ್ರತಿಭೆ ಇತ್ತು. ಅದ್ಯಾಕೋ ಕೇಂದ್ರ ಬಿಜೆಪಿ ನಾಯಕತ್ವ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಫಲಿತಾಂಶ ಬಂದಿದ್ರಿಂದ ಅಣ್ಣಾಮಲೈ ಅವ್ರನ್ನ ಸ್ವಲ್ಪ ಬದಿಗಿಟ್ಟು ಅವರ ಬದಲು ನಾಗೇಂದ್ರ ಅನ್ನೋ ಒಬ್ಬ ಹಾಲಿ ಶಾಸಕರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರು. ಆದ್ರೆ ನಾಗೇಂದ್ರನ್ಗೆ ಅಣ್ಣಾಮಲೈಗಿರೋ ಪ್ರತಿಭೆ, ವರ್ಚಸ್ಸು ಅಥವಾ ಆ ಚತುರ ವಾಕ್ಪಟುತ್ವ ಯಾವುದೂ ಇಲ್ಲ. ನಾವು ಅಣ್ಣಾಮಲೈ ಇದ್ದಾಗ ಆ ರೀತಿಯ ಒಂದು ಹೊಸ ನೆರೇಟಿವ್ ಬರಬಹುದು, ತಮಿಳುನಾಡಿನ ರಾಜಕೀಯ ವಾತಾವರಣವನ್ನೇ ಬದಲಿಸಬಹುದು ಅನ್ಕೊಟ್ಟಿದ್ವಿ. ಹಾಗಾಗ್ಲಿಲ್ಲ. ಇದ್ರ ಮಧ್ಯೆ ಮತ್ತೆ ಯುದ್ಧದ ಕಾರ್ಮೋಡಗಳು ಜಗತ್ತಿನಾದ್ಯಂತ ಆವರಿಸ್ಕೊಳ್ತಾ ಇರೋದ್ರಿಂದ ಭಾರತದ ಜನ ಮತ್ತು ಜನನಾಯಕರುಗಳು ಒಂದ್ ಕಡೆ ಚುನಾವಣೆಯ ಕಾವು, ಮತ್ತೊಂದ್ ಕಡೆ ಪ್ರತಿನಿತ್ಯ ಒಂದಿಲ್ಲೊಂದು ಮಹಾನಗರದಲ್ಲಿ ನಡೀತಾ ಇರೋ IPL ಕ್ರಿಕೆಟ್ ಪಂದ್ಯಾವಳಿಗಳ ರೋಮಾಂಚನದಲ್ಲಿ ಮುಳುಗಿಬಿಟ್ಟಿದ್ದೇವೆ. ಆದ್ರೂ ಕೂಡ ಒಂದು ಅವ್ಯಕ್ತ ಭಯ ಎಲ್ರನ್ನೂ ಕಾಡ್ತಾ ಇದೆ. ಅಕಸ್ಮಾತ್ ಆಗಿ ಟ್ರಂಪ್ ಘೋಷಿಸಿರೋ ಹಾಗೆ ಇರಾನ್ ಮೇಲೆ ಮತ್ತೊಂದು ಭಾರಿ ಸ್ವರೂಪದ ದಾಳಿ ಆಗ್ಬಿಟ್ಟು ಇರಾನಿನ ನಾಗರಿಕತೆ ಸಮೇತ ನಾನು ನಾಶ ಮಾಡ್ತೀನಿ ಅಂತ ಟ್ರಂಪ್ ಪ್ರತಿಜ್ಞೆ ಈಡೇರ್ಬಿಟ್ರೆ ಮುಂದೇನ್ ಗತಿ? ಅಲ್ಲಿನ ತೈಲೋತ್ಪನ್ನ ಘಟಕಗಳು ನಾಶವಾಗ್ಬಿಟ್ರೆ ಮುಂದೆ ತೈಲ ಎಲ್ಲಿ ಸಿಗುತ್ತೆ? ಅವುಗಳ ಪುನರಾರಂಭ ಮಾಡ್ಲಿಕ್ಕೆ ಮತ್ತು ವರ್ಷಗಳೇ ಬೇಕಾಗುತ್ತೆ. ಅಲ್ಲಿ ತೈಲ ಸಾಗಾಣಿಕೆಗೂ ದೊಡ್ಡ ಅಡ್ಡಿಯಾಗಿದೆ, ತೈಲೋತ್ಪಾದನೆಗೂ ಕೂಡ ಕಂಟಕ ಬಂದಿದೆ. ಇರೋ ತೈಲೋತ್ಪನ್ನ ಘಟಕಗಳೆಲ್ಲ ನಾಶವಾಗ್ತಾ ಇವೆ. ಇದುವರೆಗೂ ಇರಾನ್ ತನ್ನ ಶತ್ರು ರಾಷ್ಟ್ರಗಳು, ಯಾಕಂದ್ರೆ ಅಮೆರಿಕದ ಏಜೆಂಟ್ಗಳ ರೀತಿಯಲ್ಲಿ ಅಮೆರಿಕದ ಗುಲಾಮರು ಅಂತ ಪರಿಗಣಿಸ್ತಾ ಇದ್ದ ಆ UAE ರಾಷ್ಟ್ರಗಳೆಲ್ಲವೂ ಕೂಡ ತತ್ತರಿಸಿ ಹೋಗ್ಬಿಟ್ಟಿವೆ. ಅವ್ರಿಗೆ ಯುದ್ಧದ ಅಭ್ಯಾಸವೇ ಇರಲಿಲ್ಲ. ಅವರು ಪ್ರವಾಸೋದ್ಯಮ ಆಧಾರಿತ ಒಂದು ಐಷಾರಾಮಿ ಸ್ವಪ್ನ ಲೋಕವನ್ನೇ ಸೃಷ್ಟಿ ಮಾಡಿದ್ರು. ಭೂಲೋಕದಲ್ಲಿ ಒಂದು ಇಂದ್ರಲೋಕವನ್ನ ಸೃಷ್ಟಿ ಮಾಡಿದ್ರು. ದುಬೈ, ಖತಾರ್ ಮುಂತಾದ ಕಡೆ ಅವೆಲ್ಲವೂ ಭಗ್ನಗೊಂಡಿವೆ. ಅಲ್ಲಿದ್ದ ಅದ್ಭುತ ಕಟ್ಟಡಗಳು, ಬಹುರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳ ಕಚೇರಿಗಳು ಎಲ್ಲವನ್ನು ಧ್ವಂಸ ಮಾಡ್ತಾ ನಡೆದಿದೆ ಇರಾನ್. ಇದು ಶಿಯಾ ಸುನ್ನಿ ಸಮರವಲ್ಲ, ವಿವಿಧ ಅಸುರಿ ಶಕ್ತಿಗಳ ನಡುವೆ ನಡೀತಾ ಇರೋ
ಒಂದು ಸಮರ. ಚೀನಾದಲ್ಲೊಬ್ಬ ಸರ್ವಾಧಿಕಾರಿ, ರಷ್ಯಾದಲ್ಲೊಬ್ಬ ಸರ್ವಾಧಿಕಾರಿ, ಅಮೆರಿಕದಲ್ಲೊಬ್ಬ ಸರ್ವಾಧಿಕಾರಿ, ಇಸ್ರೇಲ್ ಅಲ್ಲೂ ಕೂಡ ಒಬ್ಬ ಸರ್ವಾಧಿಕಾರಿನೇ. ಈ ಹಮಾಸ್ 2 ವರ್ಷಗಳ ಹಿಂದೆ ಒಂದು ದುಸ್ಸಾಹಸಕ್ಕೆ ಕೈ ಹಾಕದಿದ್ರೆ, ಇಸ್ರೇಲಿನ ಅಮಾಯಕ ಪ್ರಜೆಗಳ ಮೇಲೆ ಹಠಾತ್ ದಾಳಿ ನಡೆಸದೆ ಹೋಗಿದ್ರೆ ಈ ನೆತನ್ಯಾಹು ಮನೆ ಹೋಗೋ ಸ್ಥಿತಿ ಬಂದಿತ್ತು. ಇಸ್ರೇಲ್ ಅಲ್ಲಿ ದೊಡ್ಡ ನಾಗರಿಕ ದಂಗೆ ಎದ್ದಿತ್ತು. ಯಾವ ರೀತಿ ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತು ನೇಪಾಳ್ನಲ್ಲಿ ರೆಜಿಮ್ ಚೇಂಜ್ ಆಯ್ತು, ಅದೇ ರೀತಿ ನೆತನ್ಯಾಹು ರೆಜಿಮ್ ಚೇಂಜ್ ಆಗೋ ಹೀನಾಯ ಸ್ಥಿತಿಗೆ ತಲುಪಿದ್ರು. ಅಷ್ಟೊತ್ತಿಗೆ ಹಮಾಸ್ ದಾಳಿ ವರದಾನವಾಗಿ ಬಂದ್ಬಿಡ್ತು. ಸೊ ಪ್ರತಿಕೂಲ ಪರಿಸ್ಥಿತಿಯನ್ನ ತನಗೆ ಅನುಕೂಲವಾಗುವ ಹಾಗೆ ಪರಿವರ್ತಿಸಿಕೊಂಡ ನೆತನ್ಯಾಹು ಅದೇನೇ ಇರಲಿ, ಇಷ್ಟೊಂದು ಹಪಾಹಪಿ ಯುದ್ಧದ ಹಪಾಹಪಿ ಅವ್ರಿಗಿದೆ. ಲೆಬನಾನ್ ರಾಷ್ಟ್ರವನ್ನೇ ವಶಪಡಿಸಿಕೊಳ್ಳಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದವರಂಗಿದೆ. ಅದರಿಂದ ಇಡೀ ಜಗತ್ತಿಗೆ ಏನಾದೀತು ಅದ್ರ ಪರಿವೇ ಇಲ್ಲ. ಹೇಗಿದ್ರು ಬಿಗ್ ಬ್ರದರ್ ಟ್ರಂಪ್ ಬೆಂಬಲ ತನಗಿದೆ ಅಂದ್ಬಿಟ್ಟು ಪಾಪ ಟ್ರಂಪ್ ಮಹಾಶಯರ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಯಾವತ್ತು ಗೌರವಯುತವಾಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಯುದ್ಧದಿಂದ ಅಂತ ಅವ್ರು ಚಡಪಡಿಸ್ತಾ ಇದ್ರೆ, ನೆತನ್ಯಾಹು ದಿನದಿಂದ ದಿನಕ್ಕೆ ಇನ್ನಷ್ಟು ಉಗ್ರಗಾಮಿತ್ವನ್ನ ಪಡ್ಕೊಳ್ತಾ ಇದ್ದಾರೆ. ಇಸ್ರೇಲ್ ಇದುವರೆಗೂ ಕೂಡ ಒಂದು ಮಾದರಿ ರಾಷ್ಟ್ರವಾಗಿ ಎಲ್ರಿಗೂ ಕಂಗೊಳಿಸ್ತಾ ಇತ್ತು. ಮರುಭೂಮಿಯಲ್ಲಿ ಒಂದು ಅದ್ಭುತವಾದ OSS ಸೃಷ್ಟಿ ಮಾಡಿದ್ರು. ಕೃಷಿ ರಂಗದಲ್ಲಾಗ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಾಗ್ಲಿ, ಮಿಲಿಟರಿ ಶಕ್ತಿಯಲ್ಲಾಗ್ಲಿ, ಎಲ್ಲದರಲ್ಲೂ ಕೂಡ ಇಸ್ರೇಲ್ ಒಂದು ಕ್ರಿಯಾಶೀಲ ರಾಷ್ಟ್ರ ಅನ್ಸುತ್ತು. ಇದೀಗ ಅದು ಕೂಡ ಯಾವ ರೀತಿ ಮಹಾಯುದ್ಧಗಳು, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ಮತ್ತು ಜರ್ಮನಿಗಳು ಇಡೀ ವಿಶ್ವಕ್ಕೆ ಖಳನಾಯಕರಾಗಿ ಕಾಣಿಸ್ಕೊಂಡ್ವು, ಇಸ್ರೇಲ್ ಕೂಡ ಹಾಗೆ ಆಗಿಬಿಡುವ ಅಪಾಯ ಇದೆ. ಅದೇನೇ ಇರಲಿ, ಇಲ್ಲಿ ಮತ ಸಮರ, ಅಲ್ಲಿ ಮಹಾಸಮರ, ನಡುವೆ ಜನಸಾಮಾನ್ಯರ ಬದುಕು ದುರ್ಭರ. ನಮಸ್ತೆ.